ಟೈಮ್ ವೇಸ್ಟ್ ಮಾಡ್ಕೊಂಡು ನಾನು ಕೆಲಸ ಮಾಡೇನ್ರಿ ಮಾಡೋದ ನಮ್ಮಂತ್ರಗೆ ಹೊಂದಂಗಿಲ್ಲ ಅನ್ನಿಸ್ತೈತಿ ಬಹುಶಃ. ಇವತ್ತು ಈಗಿನ ಕಾಲದಾಗ ಏನು ನಾವು ಅಗ್ರಿಕಲ್ಚರ್ ಅಲ್ಲಿ ಹೋಗ್ತೈತಿ ಅಂತಂದೆ ನಾನು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ರೀ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ಹೊಸದಾಗೆಲ್ಲ ಯಾರು ನನ್ನ ಚಾನಲ್ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸೊ ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗನ್ನು ಏನು ಟಾಪಿಕ್ ಮಾತಾಡಕತ್ತೀನಿ ಅನ್ನೋದು ಹೇಳ್ತೀನಿ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಸೊ ಮನೆ ಕೆಲಸದ್ರಾಗ ನಾನು ಏನಾಗೈತಿ ಒಂದು ಅನುಭವ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಫ್ರೆಂಡ್ಸ. ಈಗ ಭಾಳ ದಿನ ಆತ್ರಿ ಇದೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಭಾಳ ದಿನ ಅಂತ ಅಂದ್ಕೊಂಡೆ. ಬಟ್ ನನಗೇನು ಒಂದ್ರ ಮೇಲೆ ಒಂದು ಟಾಪಿಕ್ ಇದು ಬರೆದು ಇಟ್ಕೊಂಡ್ರೆ ಏನೋ ನೆನಪಿರ್ತೈತೆ ರೀ, ಇಲ್ಲಿಗ್ರೂ ನೆನಪ ಇರಂಗಿಲ್ಲ ರೀ. ಸೊ ಇವತ್ತು ಬಂದುಬಿಟ್ಟು ಮನೆ ಕೆಲಸದ್ದು ಒಂದು ಟಾಪಿಕ್ ಹೇಳ್ತೀನಿ ರೀ. ಅದೇನಪ್ಪ ಅಂದ್ರೆ ಸೊ ದುಡ್ದವ್ರಿಗೆ ಇದೆ. ಇವತ್ತು ಈಗಿನ ಕಾಲದಾಗ ಏನು ನಾವು ದುಡ್ತಿದ್ದೇವಲ್ಲ ರೀ ಅವ್ರಿಗೆ ನಿಯತ್ತಿಲ್ಲ. ಸೊ ಯಾರು ದುಡಿಲಾರ್ದವ್ರು ಇರ್ತಾರಲ್ರಿ ಅವ್ರಿಗೆ ನಿಯತ್ತೈತಿ ಈಗಿನ ಕಾಲದಾಗ. ಸೊ ಒಂದು ಕೆಲಸದ ಮನೆ ಮಾಡ್ತಾಯಿದ್ದೆ ರೀ ನಾನು. ಈಗ ಭಾಳ ದಿನ ಆತ್ರಿ, ಭಾಳ ದಿನ ಅಂದ್ರೂ ಒಂಚೂರು ಹಾಗೆ ತಿಳ್ಕೊರಿ, ಭಾಳ ದಿನ ಅಂತಂದು ತಿಳ್ಕೊಂಡ್ಬಿಟ್ರಿ. ಮಾಡ್ತಾಯಿದ್ದೆ. ಬಟ್ ಅವ್ರ ಮನ್ಯಾಗನ ಎಕ್ಸ್ಟ್ರಾ ಕೆಲಸ ನಾನು ಭಾಳ ಮಾಡಿದ್ದೆ ರೀ ನಾನು. ಏನೋ ಈಗ ನಿಮ್ಗೆ ಗೊತ್ತೈತಲ್ರಿ, ಏನೋ ಒಂದು ಚೂರು ಒಂದು 10 ರೂಪಾಯಿ ಆಗಲಿ ಎಕ್ಸ್ಟ್ರಾ ಸಿಕ್ಕರೆ ಅದ ಒಂದು ಏನಾರ ನಮ್ದು ಏನೋ ಒಂದು ಹೋಗ್ತೈತಿ, ಏನಾರ ಒಂದು ಹಾಲಿನ ಖರ್ಚಾರ ಆಗಲಿ ಒಂದು ಸಕ್ರೆ ಖರ್ಚಾರ ಆಗಲಿ ಹೋಗ್ತೈತಿ ಅಂತಂದೆ ನಾನು ಏನೋ ಎಕ್ಸ್ಟ್ರಾ ಕೆಲ್ಸಕ್ಕೆ ಭಾಳ ಇದು ಮಾಡ್ತೇನೆ ರೀ. ಅದು ಏನೋ ಅಂತೇವಲ್ರಿ, ದುಡ್ದವ್ರಿಗೆ ನಿಯತ್ತನೇ ಇಲ್ಲ ಈಗಿನ ಕಾಲದಾಗ. ಸೊ ಏನಾತ್ರಿ ಎಕ್ಸ್ಟ್ರಾ ಕೆಲಸ ಮಾಡಿದೆ. ಎಷ್ಟು 4-5 ದಿನ ಮಾಡಿದ್ರೆ ನಾನು, ಬರೋಬ್ಬರಿ 4-5 ದಿನ ಮಾಡಿದೆ, ಎಲ್ಲ ಮಾಡಿದೆ, ಅಡುಗೆ ಮಾಡಿದೆ, ಎಲ್ಲ ಮಾಡಿದೆ. ಮಾಡಿದ್ರೆ ಎಷ್ಟು ಕೊಡ್ಬೇಕ್ರಿ ಅವರು? ಭಾಳ ಬೇಜಾರು ಅನಿಸ್ತೈತೆ ರೀ. ಇದನ್ನೆಲ್ಲ ಹೇಳ್ಕೊಳಕ್ಕೂ ನಾವು ಹೇಳೋ ಮಾತೂ ಅಲ್ರಿ. ಬಟ್ ಅವ್ರು ತಿಳಿದಾದರೂ ಕೊಡ್ಬೇಕ್ರಿ ಅವರು. ಯಾಕಂದ್ರೆ ಇದ್ದವ್ರು ಇರ್ತಾರೆ, ಬಟ್ ಬಡ್ರಿಗಂತದ್ದು ಎಲ್ಲೆಲ್ಲೋ ಹಾಕ್ತಿರ್ತಾರೆ. ಅದನ್ನ ದುಡ್ದವ್ರು ಕೊಟ್ರೆ ಎಲ್ಲಿ ಹೋಗಂಗಿಲ್ಲ ರೀ. ದುಡ್ಡು ನೆನೆಸ್ತಾರೆ ರೀ, ಒಂದು ಟೈಮ್ದಾಗಾದರೂ ನೆನೆಸ್ತಾರೆ ರೀ ದುಡ್ದವ್ರಿಗಾರ ಕೊಟ್ರೆ. ಸೊ ನನಗೆ ಬರೀ 500 ರೂಪಾಯಿ ಕೊಟ್ರಿ ಅವರು. 4-5 ದಿನ ನಾನು ಎಷ್ಟು ಕೆಲಸ ಮಾಡಿದೆ ರೀ. ನಾನು ಅಡುಗೆ ಎಲ್ಲ ಮಾಡಿದೆ, ಎಷ್ಟು ಕೆಲಸ ಮಾಡಿದ್ರೆ ನನಗೆ ಒಂಥರ ಬೇಜಾರು ಅನ್ನಿಸ್ಬಿಡ್ತು ರೀ. ಏನಪ್ಪ ನನಗೆ ಎಕ್ಸ್ಟ್ರಾ ಕೆಲಸ ಮಾಡೋದೇ ಭಾಳ ತಪ್ಪೈತಿ ಏನೋ ಅಂತಂದು ಅಂದ್ಕೊಂಡೆ. ಎಷ್ಟು ಎಕ್ಸ್ಟ್ರಾ ಕೆಲಸ ಮಾಡಿದೆ ರೀ ನಾನು. ಒಂದು ಮನ್ಯಾಗ ಬಂದವ್ರು ಹೋಗೋರಿಂದ ಹಿಡಿದು ಎಲ್ಲ ಕೆಲಸ ಮಾಡಿದೆ ರೀ ನಾನು. ಮಾಡಿದ್ರೆ ನನಗೆ ಬರೀ 500 ರೂಪಾಯಿ ಕೊಟ್ಟರೆ ಭಾಳ ಬೇಜಾರು ಅನ್ನಿಸ್ತು ರೀ. ಇದನ್ನೆಲ್ಲ ಒಂಥರ ಇದು ಅನ್ನಿಸ್ಬಿಡ್ತೈತೆ ರೀ. ಯಾಕಂದ್ರೆ ಇಷ್ಟು ಕೆಲಸ ಮಾಡಿ ನಾವು ಬರೀ 500 ರೂಪಾಯಿಗೆ ನಾನು ಇಷ್ಟೆಲ್ಲ ಬಡ್ದಾಡಿದೆ ನಾನು 4-5 ದಿನದ್ಲಿಂತ ಅಂತಂದು ನನಗೆ ಒಂಥರ ಅನ್ನಿಸ್ತು ರೀ. ಒಂದು ಎಷ್ಟು ನನಗೆ ನಿಜವಾಗ್ಲೂ ನನಗೆ ಅಳುನ ಬರಾಕತ್ತೈತೆ ರೀ. ಅದನ್ನೆಲ್ಲ 3-4 ತಾಸು ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡು ನಾನು ಕೆಲಸ ಮಾಡೇನ್ರಿ. ಏನೋ ನಮ್ಮ ಹಣೆ ಬರೋಣ ಕೆಟ್ಟೈತಿ. ನಾನು ಎಲ್ಲಿ ಕೆಲಸ ಮಾಡ್ತೀನಿ ನನಗೆ ಹಂಗೆ ಆಕೈತೆ ರೀ. ನಾನು ಯಾವುದೇ ರೀತಿಲಿ ನಾನು ಒಂದು ಎಕ್ಸ್ಟ್ರಾ ಕೆಲಸ ಮಾಡೋಕೆ ಹೋದ್ರೆ ಬರೀ ನನಗೆ ಎಲ್ಲೋದ್ರೂ ಹಿಂಗೆ ಮಾಡ್ತಾರೆ ರೀ ಜನ. ಇವೆಲ್ಲ ಕೆಲಸ ಮಾಡೋದು ನಮ್ಮಂತ್ರಗೆ ಹೊಂದಂಗಿಲ್ಲ ಅನ್ನಿಸ್ತೈತಿ ಬಹುಶಃ. ಎಲ್ಲಿ ಹೋಗ್ಬೇಕು ಅಲ್ಲಿ ನಿಯತ್ತು ಅದೇನೋ ಅಂತಾರಲ್ರಿ, ಅವ್ರು ಎಲ್ಲೆಲ್ಲೋ ಹಾಕ್ತಿರ್ತಾರೆ. ಬಟ್ ಹಿಂಗೆಲ್ಲ ಮಾಡೋಕೆ ಹೋಗ್ಬಾರ್ದ್ರೆ. ದುಡ್ದವ್ರು ಕೊಡ್ಬೇಕು. ಅವ್ರು ದುಡ್ದಿದ ಮೇಲೆ ಇಷ್ಟು ಮಾಡ್ಯಾರ ಅವರು ಕೆಲಸ, ಇಷ್ಟಿಲ್ಲ ಅಂತಂದು ಕೊಡಬೇಕು. ಬಟ್ ಹಂಗೆ ಅವರು ತಿಳ್ಕೊಂಡಂಗೂ ಇಲ್ಲ ಬಿಡ್ರಿ. ನಾವು ಹೇಳೋಕ್ಕಿಂತ ನಮ್ಮಂಥವ್ರಿಗೆ ಬುದ್ಧಿ ಅದೇನೋ ಬುದ್ಧಿ ಇರ್ತೈತೆ ರೀ, ಅವ್ರಂತ್ರ ಬುದ್ಧಿ ಇರಂಗಿಲ್ಲ ರೀ, ದೇವ್ರು ಹಾಕಿರಂಗಿಲ್ಲ ರೀ. ಸೊ ಹಿಂಗೆ ಆತ್ರಿ ಅದ್ರ ಸಂಬಂಧ. ಆಮೇಲೆ ಏನು ಮಾಡಿದ್ರಂದ್ರೆ ಅಷ್ಟೆಲ್ಲ ಮಾಡಿ ಜಗ್ಗಿ ಕೆಲಸ ಇಟ್ರಿ. ಜಗ್ಗಿ ಕೆಲಸ ಇಡತ್ಲೆ ನಾನೇನಂದೆ, ಬಟ್ ನನಗೆ ಪಗಾರ ಒಂಚೂರು ಹೆಚ್ಚಿಗೆ ಮಾಡಿಕೊಡ್ರಿ ಅಂತಂದು ಹೇಳಿದಾಗ ಇಲ್ಲ ಆಗಲ್ಲ ಅಂತ. ಇಲ್ಲ ಹಂಗಾರ ನೋಡಿರಿ ನೀವೇ ಹಾಕಿಕೊಡ್ರಿ. ಮತ್ತು ನನ್ನ ಕೆಲಸ ಜಾಸ್ತಿ, ಕೆಲಸದ ಮೇಲೆ ನಾವು ಪಗಾರ ಕೇಳ್ತೀವಿ ರೀ. ಎಲ್ಲೇ ಕೆಲಸ ಮಾಡೋಕೆ ಹೋದ್ರೂ ಪ್ರತಿಯೊಂದು ನೀವು ನಾನು ಅಂತಲೇ ಅನ್ರಿ, ಪ್ರತಿಯೊಬ್ಬ ಯಾವ ಹೆಣ್ಮಕ್ಳಾಗಲಿ ಎಲ್ಲೇ ಕೆಲಸ ಮಾಡೋಕೆ ಹೋದ್ರೆ ಒಂಚೂರು ಪಗಾರ ಹಾಕಿಕೊಡ್ರಿ ಅಂತಂದು ಕೇಳ್ತಾರೆ ರೀ ಕೆಲಸದ ಮೇಲೆ ಅಂದ್ರೆ. ಆಮೇಲೆ ಪಗಾರ ಹಾಕಿಕೊಡ್ರಿ ಅಂದಂತಲೇ ನನಗೆ ಅವತ್ತು ಒಂದಿನ ಆರಾಮಿರ್ಲಿಲ್ಲ ರೀಪ್ಪ. ನನಗೆ ಹೋಗೋಕೆ ಆಗಲಿಲ್ಲ ರೀ. ಇಲ್ಲ ಇವತ್ತು ಬಾ ನೀನು ಕೆಲಸ ಮಾಡು, ಆಮೇಲೆ ನಿನಗೆ ಹಾಕಿಕೊಡ್ತೀವಿ ಅಂತಂದು ಅಂದ್ರೆ ನನಗೆ ಹೋಗೋಕೆ ಆಗಲಿಲ್ಲ ರೀ ನನಗೆ ಅವತ್ತು. ಇಲ್ಲ ನನಗೆ ಆರಾಮಿಲ್ಲ ರೀ, ನಾನು ನಡ್ಯಾಕೂ ಆಗೋಲ್ದು, ನನಗೆ ಒಂಥರ ಅರಶಕ್ತಿ ಆದಂಗೆ ಆಗೈತಿ. ನನಗೆ ಭಾಳ ಇದನ್ನ ಆಗೈತಿ, ಒಂಥರ ಮೈಯಾಗ ಜಡ್ಡು ಬಂದಂಗಾಗಿ ನನಗೆ ಎದ್ದು ಅಡ್ಡಾಡಕ್ಕೂ ಆಗೋಲ್ದು, ಹಂಗೆ ಆಗತ್ತೈತಿ ರೀ. ನಂಗೆ ಭಾಳ ತ್ರಾಸ ಆಗತ್ತೈತಿ ಅಂತಂದು ಅಂದೆ ರೀ ನಾನು. ನನಗೆ ಒಂದೊಂದು ಸಲ ಆರಾಮ ಇರ್ಲಿಕ್ಕೆ ಹಂಗೆ ಆಕೈತೆ ರೀ ಅಂದೆ ಅನ್ನತ್ಲೆ.
ಇಲ್ಲ ನೀ ಬರಬೇಕು ಬಂದ್ರೆ ನಿನಗೆ ಹಾಕ್ಕೊಡ್ತೀವಿ ಹಂಗೆ ಹಿಂಗೆ ಅನ್ನಕಂತ್ರ ನನಗೆ ಆಗಂಗಿಲ್ಲ ಬಿಟ್ರೆ ನಾನು ನಾಳಿಂದ ಬೇಕಂದ್ರೆ ಬರ್ತೀನಿ ಅಂತ ನಂದೆ ಅನ್ನತ್ಲಿ ಏನು ಮಾಡಿದ್ರು ಪಟ ಪಟ ಬೇರೆಯವ್ರನ್ನ ಹಚ್ಕೊಂಡು ಬಿಟ್ರು. ಹಚ್ಕೊಂಡು ಒಂದು 4-5 ದಿನ ಬಿಟ್ಟೆ ನನ್ನ ಪಗಾರ ಅಲ್ಲೇ ಇಟ್ಟರೆ ಮತ್ತು ನನಗೆ ಪಗಾರ ಬೇಕಾಗಿತ್ತು ಮತ್ತು 1ನೇ ತಿಂಗಳು ಆಗಿತ್ತು ಎಲ್ಲ ಮತ್ತು 4 ದಿನ ಆದರೂ ಅವರು ಫೋನ್ ಹಚ್ಚಿಲ್ಲ, ಇಲ್ಲ ನಾನು ಫೋನ್ ಹಚ್ಚಿಲ್ಲ, ಏನಿಲ್ಲ. ಮತ್ತು ಆಮೇಲೆ ಫೋನ್ ಹಚ್ಚಿದೆ, ಮತ್ತು ಏನಾತ್ರಿ ನನ್ನ ಪಗಾರ ಏನು ಕೊಡ್ತೀರೇನ ಅಂತಂದ್ರೆ ಮತ್ತು ಬಾ ನೀನು ಕೊಡ್ತೀವಿ ಅಂತಂದು ಅಂದ್ರೆ ಅನ್ನತ್ಲೆ ನಾನು ಹೋದೆ ರೀ. ಹೋದ ಕೂಡಲೇ ಎಷ್ಟು ಮುರ್ಕೊಂಡು ಕೊಡ್ಬೇಕ್ರಿ ಅವಾಗ ನೀ ಜಗ್ಗಿ ಕೆಲಸ ಮಾಡಿದ್ರಿ ಅದು ಎಕ್ಸ್ಟ್ರಾ ಅದು ಮುಗಿತು ಬಿಡ್ರಿ. 800 ರೂಪಾಯಿ ಮುರ್ಕೊಂಡು ಕೊಟ್ರಿ ಅವರು. ಬರೀ ಎಷ್ಟು 4 ದಿನ ಬಿಟ್ಟಿದ್ದಕ್ಕೆ 800 ರೂಪಾಯಿ ಮುರಿದ್ರಿ. ಹಿಂಗೆ ಮಾಡ್ತಾರ್ರಿ. ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಅನ್ನಿಸ್ತೈತಿ. ಜನ ಎಂತಿದ್ದಾರು ಇರ್ತಾರೆ ನೋಡ್ರಿ, ಇಂಥ ಬುದ್ಧಿನ ಯಾಕೆ ಅದೇವ್ರು ಹಾಕ್ಯಾನ ಅವ್ರಿಗೆ, ಏನು ತಲೆಯಾಗ ಬುದ್ಧಿ ಐತೆ ಲದ್ದೈತೆ. ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಿರ್. ಯಾಕಂದ್ರೆ ನಾವು ಎಷ್ಟು ಏನೋ ಕೆಲಸ ಮಾಡಿದ್ರು ಅವ್ರು ನಮ್ಗೆ ಕೊಡಂಗಿಲ್ಲ ಅಲ್ರಿ. ಒಂದು ಸಲ ನಗು ಬಿಡ್ತೈತಿ, ಒಂದು ಸಲ ಸಿಟ್ಟು ಬರ್ತೈತಿ, ಒಂದೊಂದು ಸಲ ಆಳು ಬಿಡ್ತೈತಿ. 3 ರಿಯಾಕ್ಷನ್ಸ್ ಬರ್ತಾವ್ರಿ ಮಾಡಕ್ಕೆ ಕುಂತ್ರೆ. ಯಾವ ನೋಡ್ರಿ ಏನು ಮಾಡ್ಬೇಕು ಫ್ರೆಂಡ್ಸ್, ಹಿಂಗೆ ಮಾಡ್ತಾರ್ರಿ ಜನ. ಭಾಳ ಇದಿರ್ತಾರ್ರಿ, ನಂಬಿಕೆಸ್ತ್ರ ಇರಂಗಿಲ್ಲ ರೀ ಯಾರಿಗೂ. ನೋಡಿ ನಾವು ಎಷ್ಟು ನಂಬ್ಕೊಂಡು ಕೆಲಸ ಮಾಡ್ತೀವಿ ಅವರ ನಮ್ಮ ಬೆನ್ನು ಹಿಂಗೆ ಚೂರಿ ಹಾಕೋರು ಇರ್ತಾರೆ ರೀ. ಹಂಗೆ ಎಷ್ಟೋ ಜನ ಹಂಗೆ ಮಾಡ್ಯಾರ್ರಿ, ನನ್ನ ಕಣ್ಣು ಮುಂದನ ಮಾಡ್ಯಾರ. ಬಟ್ ಆದರೂ ನಾನು ಹಂಗೆ ಮಾಡಿದ್ರು ನಮ್ಗೆ ದುಡಿಲಾರ್ದು ನಮ್ಗೆ ಗತಿ ಇಲ್ಲಲ್ರಿ. ಅದ್ರ ಸಂಬಂಧ ಸುಮ್ಮನೆ ಹೋಗೋದು ಅಷ್ಟೇ ರೀ ಫ್ರೆಂಡ್ಸ. ಮತ್ತು ನಿಮ್ಮ ಅನುಭವದಾಗ ಏನಾರ ಆಗಿದ್ದೇನ ನೀವು ನನ್ಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ನನಗಾಗಿದ್ದ ಅನುಭವನ ನಾನು ನಿಮ್ಮ ಜೊತೆ ಹೇಳಾಕತ್ತೀನಿ. ನನಗೊಂಥರ ಬೇಜಾರು ಅನಿಸ್ತೈತಿ. ಮನೆಗೆ ಯಾರ ಮುಂದೆ ಹೇಳ್ಕೊಂಡ್ರೆ ಬೈತಾರೆ ನನಗೆ, ಹೋಗು ಮನ್ಯಾಗಿರ್ರಿ ನಿಂದಿರ ಏನೈತಿ ಅಂತಂದು. ಬಟ್ ನನಗರ ನನ್ನ ಮಕ್ಳ ಸಲುವಾಗಿರ ನಾನು ದುಡಿಬೇಕ್ರಿ. ಅದರಿಂದ ನಾನು ನನ್ನ ಮಕ್ಕಳಿಂದ ನಾನು ದೂರ ಅದೀನಿ. ಸೊ ಗಾಡಿ ಸೌಂಡ್ ಕೇಳ್ಸಾಕತ್ತೈತಿ. ಅದನ್ನು ನನ್ನ ಮಕ್ಳಿಗಿಂದ ನಾನು ದೂರ ಅದೀನಿ. ಸೊ ಇದರಿಂದ ಆದ್ರೆ ನಾನು ನನ್ನ ಮಕ್ಳಿಗಾರ ಒಂಚೂರು ನಾನು ದುಡಿದು ಏನಾರು ಮಾಡಿದ್ರೆ ನಾಳೆ ಅವ್ರಿಗೆ ಏನಾರು ಆಕ್ಯತೆ ಅನ್ನೋ ಸಂಕಟಕ್ಕೆ ನಾನು ಮನ್ಯಾಗ ಇರ್ಲಾರ್ದಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ ರೀ ಅಷ್ಟೇ. ಮನ್ಯಾಗ ಬೈತಾರೆ ನನಗೆ, ಹೋಗಬೇಡ ಅಂತಾರೆ ಎಲ್ಲರೂ ಅಂತಾರೆ ರೀ. ನನಗೆ ಈಗಲಾದರೂ ನನಗೆ ಹೇಳಿದ್ರು ಎದಕ್ಕೆ ಬೇಕು ನಿನಗೆ ದುಡಿಯೋದು, ಮನ್ಯಾಗಿರ ಆರಾಮ ಅಂತಾರೆ. ಅಂದ್ರೂ ಏನೋ ನನ್ನ ಇದಕ್ಕೆ ನಾನು ಹೋಗ್ತೇನೆ ರೀ ಅಷ್ಟೇ. ಸೊ ಹಿಂಗೆಲ್ಲ ಅನಿಸ್ಕೊಂಡು ಇಷ್ಟೆಲ್ಲ ಅನುಭವಿಸಿ ಬರ್ತೇನೆ ರೀ ಅವರಿಂದ. ಎಂಥ ಜನ ಇರ್ತಾರೆ, ಜನರಿಗೆ ಬುದ್ಧಿ ಬರೋಂಗಿಲ್ಲ ರೀ. ಈಗ ಏನು ಈ ವರ್ಷ ಬರ್ತೈತೆ ಮುಂದಿನ ವರ್ಷ ಬರ್ತೈತೆ ಗೊತ್ತಿಲ್ಲ. ಅವ್ರು ಏನು ಸಾಯ ತನಕ ಹಂಗೆ ಇರ್ತೈತೆ, ಯಾವತ್ತೂ ಬುದ್ಧಿ ಬರೋಂಗಿಲ್ಲ ಬಿಡ್ರಿ. ಈ ಥರ ಮಾಡ್ತಿರ್ತಾರೆ. ಸೊ ನಿಮ್ಗಳ ಕಮೆಂಟ್ ಒಂದು ಹಾಕ್ರಿ ಫ್ರೆಂಡ್ಸ, ಹೆಂಗೆ ಅನ್ನಿಸ್ತು ಈ ವಿಡಿಯೋ ಅನ್ನೋದು ಕಮೆಂಟಿಂದ. ಆದರೂ ನಾನು ಒಂಚೂರು ಖುಷಿಯಿಂದ ಇರ್ತೀನಿ. ಯಾಕಂದ್ರೆ ನಂಗೆ ಬೇಜಾರು ಆಗ್ಬಿಟ್ಟೈತೆ ರೀ. ಅಂತ ನಂಗೆ ಇದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಕಣ್ಣೀರೇ ಬರ್ತಾವೆ. ಯಾಕಂದ್ರೆ ನಾವು ಎಷ್ಟು ಕೆಲಸ ಮಾಡಿ ಬಂದಿರ್ತೀವಿ ಅಷ್ಟು ತಕ್ಕಂಗೆ ನಮ್ಗೆ ಇದು ಮಾಡೋಂಗಿಲ್ಲ. ಈ ಥರ ಮಾಡಿಬಿಡ್ತಾರೆ ನಮಗೆ ಅನ್ನೋದೇ ನಮ್ಗೆ ಒಂಥರ ಬೇಜಾರು ಅನ್ನಿಸ್ತೈತಿ. 3-4 ತಾಸು ಯಾರು ಇದು ಮಾಡ್ತಾರೆ ನೀವೇ ಹೇಳಿಬಿಟ್ರಿ. ಮನೆಯಾಗಿಂದ ಟೈಮ್ ನನ್ನ ಕೆಲಸದ ಟೈಮ್ ವೇಸ್ಟ್ ಮಾಡ್ಕೊಂಡು ನಾನು ಅಲ್ಲಿ ಹೋಗಿ ನಾನು ಅವ್ರ ಮನೆಯಾಗ ಮಾಡಿ ಬಂದಿರ್ತೇನೆ ಅಂದ್ರೆ ಅದು ಟೈಮ್ಗಾರ ಒಂದು ಬೆಲೆ ಇರ್ಬೇಕು ರೀ. ನಾನು ಒಂದು ಟೈಮ್ ಮಾಡ್ಕೊಂಡು ಹೋಗಿ ನಾನು ಅಷ್ಟು ತಾಸಾದರೂ ನಾನು ಕೆಲಸ ಮಾಡಿ ಬಂದಿದ್ದಕ್ಕೂ ನನಗೆ ಒಂದು ನನಗಿದು ಇಲ್ಲರಿ. ಹೋಗ್ಲಿ ಬಿಡ್ರಿ ಫ್ರೆಂಡ್ಸ, ಇರಲಿ. ಸೊ ಇವತ್ತಿನ ನನ್ನ ವೀಡಿಯೋ ನಿಮಗೆ ಹೆಂಗೆ ಅನ್ನಿಸ್ತಾ ಒಂದು ಕಮೆಂಟ್ ಮೂಲಕ ಹೇಳಿರಿ ಫ್ರೆಂಡ್ಸ. ಮತ್ತು ನಾನು ನನ್ನ ವೀಡಿಯೋ ಏನು ಮಾಡಾಕ್ತೇನೆ ರೀ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ. ಹೊಸದಾಗಿಲ್ಲ ನನ್ನ ಚಾನಲ್ನ ಯಾರು ನೋಡಾಕತ್ತೀರೋ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.